ಹಲೋ ಫ್ರೆಂಡ್ಸ್, ಅನು ಅಡುಗೆ ಮನೆಗೆ ಸ್ವಾಗತ. ಎಲ್ಲರಿಗೂ ಅಂಗಾಕಾರ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯಸ್ಸು ಸರ್ವದಾ. ಓಂ ಗಣೇಶಾಯ ನಮಃ. ಇವತ್ತು ಮೋದಕ ಮಾಡೋದು ಹೆಂಗಂತ ನೋಡಂಬರ್ರಿ. ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿನ್ರಿ, ಗಸಗಸಿ ಒಂದು ಚಮಚ ತೊಗೊಂಡಿನ್ರಿ, ಇವು ಒಂದು ಗೋಡಂಬಿ 5ರಿಂದ 6 ತೊಗೊಂಡಿನಿ. ಇದು ಒಂದು ಒಣ ಕೊಬ್ಬರಿ ಬಟ್ಲ, ಬೆಲ್ಲ, ತುಪ್ಪ ಒಂದು 2 ಚಮಚ ತೊಗೊಂಡಿನ್ರಿ. ಒಂದು ಗ್ಲಾಸ್ ನೀರು ಹಾಕೊಳ್ಳೋಣ್ರಿ. ಸ್ವಲ್ಪ ಉಪ್ಪು ಹಾಕೊಳತ್ತೀನಿ ರೀ. 1 ಸ್ಪೂನ್ ತುಪ್ಪ ಹಾಕೊಳತ್ತೀನಿ ರೀ. ಒಂದು ಕುದಿ ಬರಲ್ರಿ, ಹಿಟ್ಟಾಗಿ ಕಲಿಸ್ಕೊಳ್ಳೋಣ್ರಿ. ಈಗ ನೀರು ಓದಾಡತ್ತೈತ್ರಿ, ಹಿಟ್ಟಾಕಿ ಇದನ್ನ ಕಲಿಸ್ಕೊಂಡ್ಬಿಡೋಣ್ರಿ. ಕಲಿಸ್ಕೊಂಡದಾಗೈತ್ರಿ. 1 ಸ್ಪೂನ್ ತುಪ್ಪ ಹಾಕಿ ಒಂದು 2 ನಿಮಿಷ ಮುಚ್ಚಿಡೋಣ್ರಿ. ಈಗ ಇದು ಕೊಬ್ಬರಿ ಹೆರ್ಚ್ಕೊಳ್ಳೋಣ್ರಿ. ಈ ಕೊಬ್ಬರಿ ಹೆರ್ಚ್ಕೊಂಡದಾಗೈತ್ರಿ. ಈಗ ಗಸಗಸಿ ಸ್ವಲ್ಪ ಬಿಸಿ ಮಾಡಿ ಹಾಕೊಳ್ಳೋಣ್ರಿ. ಈ ಬಿಸಿ ಮಾಡಿನ್ರಿ, ಇದ್ರ ಮೇಲೆ ಹಾಕೊಳತ್ತೀನಿ ರೀ. ಇದನ್ನ ಕಟ್ ಮಾಡಿ ಹಾಕೊಂಡೇನ್ರಿ. ಈ ಸ್ವಲ್ಪ ತುಪ್ಪ ಬಿಸಿ ಮಾಡ್ಕೊಂಡು ಇದನ್ನ ಬೆಲ್ಲ ಹಾಕ್ಕೋಬೇಕ್ರಿ. ಈಗೇನು ಕೊಬ್ಬರಿ ಗೋಡಂಬಿ ಗಸಗಸಿ ಇದ್ರೊಳಗೆ ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೇ ರೀ. ಕೊಬ್ಬರಿ ಬೆಲ್ಲ ಇದನ್ನು ಬಿಸಿ ಮಾಡಿ ತೊಗೊಂಡಿವ್ರಿ. ಈಗ ಅಕ್ಕಿ ಹಿಟ್ಟೇನು ಬಿಸಿ ಮಾಡಿಟ್ಟಿದ್ವಲ್ರಿ, 2 ನಿಮಿಷ ಬಿಟ್ಟು ಈಗ ನೋಡಂಬರ್ರಿ. ಈಗ ಇದನ್ನು ಸ್ವಲ್ಪ ನಾದ್ಕೊಳ್ಳೋಣ್ರಿ. ಇವು ಮೋದಕ ಮಾಡೋದು ಸಿಗ್ತಾವ್ರಿ. ಇವು 80 ರೂಪೀಸ್ 50ಲಿಂದ ಸ್ಟಾರ್ಟ್ ಆಗ್ತೈತಿ. ನಾನು ಒಂದು ಇದನ್ನು ಮಿಶೋದೊಳಗೆ ತೊಗೊಂಡೇನ್ರಿ. ಈಗ ಇದ್ರೊಳಗೆ ಹಿಟ್ಟು ಹಾಕಿ ಮಾಡೋಣ ಬರ್ರಿ. ಸ್ವಲ್ಪ ತುಪ್ಪ ಹಚ್ಕೋಬೇಕ್ರಿ ಇದಕ್ಕೆ. ಆಮೇಲೆ ಇದನ್ನು ಈ ಥರ ಹಿಂಗೆ ಹಾಕಿ ಹಿಟ್ಟು ಇದ್ರೊಳಗೆ ಹಾಕ್ಕೋಬೇಕ್ರಿ. ಸ್ವಲ್ಪ ಇದನ್ನ ಹೋಲ್ ಮಾಡ್ಕೋಬೇಕ್ರಿ ಈ ಥರ. ಅಂದ್ರೆ ಇದು ಕೊಬ್ಬರಿದು ಏನರ ಮಾಡಿವಲ್ರಿ, ಅದನ್ನು ಇದ್ರೊಳಗೆ ಹಾಕ್ಕೋಬೇಕ್ರಿ. ಸ್ವಲ್ಪ ಉಂಡೆ ಥರ ಮಾಡಿ ಇದನ್ನು ತೆಗೆಯೋದು ಈ ಥರ ಆದ್ರೆ ರೆಡಿ ಆಯ್ತು ನೋಡ್ರಿ ಮೋದಕ. ಕರೆ ಸೇಮ್ ರೀ, ಆಗೆಲ್ಲ ಹೆಂಗೆ ಮಾಡಿದ್ರಿ ಹಂಗೆ ಮತ್ತೆ ಹಿಟ್ಟು ಹಾಕ್ಕೋಬೇಕು. ಸ್ವಲ್ಪ ನಡುಕ್ಕೆ ಈ ಥರ ಹೋಲ್ ಮಾಡಿಕೊಂಡು ಸ್ವಲ್ಪ ಉಂಡೆ ಕಟ್ಕೊಂಡು ಅದ್ರೊಳಗೆ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಇದಕ್ಕೆ ಕ್ಲೋಸ್ ಮಾಡಿಬಿಡ್ಬೇಕ್ರಿ. ಹೆಚ್ಚಿಗೆ ಇದ್ದದ್ದು ಸ್ವಲ್ಪ ತೆಗೆದು ಬಿಡ್ಬೇಕ್ರಿ. ಜಸ್ಟ್ ಈ ಥರ ಮಾಡ್ಕೊಂಡ್ರಿ ಮೋದಕ ರೆಡಿ ಆಗಿಬಿಡ್ತೈತೆ ನೋಡ್ರಿ. ಈಗ ಇವ್ನ ಇಡ್ಲಿ ಪಾತ್ರೆ ಒಳಗೆ ಸ್ವಲ್ಪ ಹೋಗಿಗೆ ಬೇಯಿಸ್ಕೋಬೇಕ್ರಿ. ಇವನ್ನ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ರೆಡಿ ಮಾಡ್ಕೊಂಡಿನ್ರಿ. ಈಗ ಒಂದೊಂದು ಇದ್ರೊಳಗೆ ಇಡ್ಬೇಕ್ರಿ. ಇದನ್ನು ಮುಚ್ಚಿರಿ ಒಂದು 3-4 ನಿಮಿಷ ಇದನ್ನು ಹುಗಿ ಒಳಗೆ ಬೇಯಿಸ್ಕೋಬೇಕ್ರಿ. ರೆಡಿ ಆಯ್ತು ನೋಡ್ರಿ ಮೋದಕ. ನೋಡಂಬರ್ರಿ, ಗಣೇಶ ಮೋದಕ ರೆಡಿ ಆಗೈತೆ ನೋಡ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಗಣೇಶನ ಚತುರ್ಥಿಗೆ ಈ ಥರ ಮಾಡಿ ನೈವೇದ್ಯ ಮಾಡಿರಿ.